ನನಗರ್ಧ ನಿನಗರ್ಧ ಏನು ದುಡ್ಡು. ಈಗ ನನ್ನ ಗಡಿಯಾರದಲ್ಲಿ ಸರಿಯಾಗಿ ಸಮಯ 1 ಗಂಟೆ 6 ನಿಮಿಷ, ಮಧ್ಯಾಹ್ನ ಅಲ್ಲ ಬೆಳಗಿನ ಜಾವ ಸ್ನೇಹಿತರೆ. ನೀವು ನೋಡೋಣ ನಿಮ್ಮ ಕಲಾವಿದರು ನಾಟಕ ಮುಗಿದ್ಮೇಲೆ ಏನು ಮಾಡ್ತಾ ಇದ್ದಾರೆ ನೋಡಿ. ಹಾಸುಗಳ್ತಾ ಇದ್ದಾರೆ, ಆಮೇಲೆ ಊಟ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮಕ್ಕಳು ಗಡಿ ಆಗ್ಬಿಟ್ರು. ಹಾಂ, ಎಷ್ಟೆಷ್ಟು ಖರ್ಚಿಗೆ ಕೊಟ್ಟರು ಅಂತೇಳಿ ಖರ್ಚಿಗೆ ಅಂತ ಕೊಡ್ತೀವಿ. ಫುಲ್ ಕಾಮಿಡಿ ನಾಟಕ, ನಾಟಕದಾಗಿ ಅವಧಿ ಮನಸ್ಸು ಮಾತಿಲ್ಲ, ಮನಸ್ಸು ಡ್ಯಾನ್ಸ್ ಇಲ್ಲ, ಪಕ್ಕಾ ಕಾಮಿಡಿ ನಾಟಕ. ಮುತ್ತಿನಂಥ ಅತ್ತಿಗೆ. ನೀವು ನೋಡ್ತಾ ಇದ್ದೀರಿ, ನಾಟಕ ಮುಗಿದಿದೆ. ರಾತ್ರಿ 1 ಗಂಟೆ ಸಮಯ ಸ್ನೇಹಿತರೆ. ಈಗ ಕಲಾವಿದರು ನಾಟಕ ಮುಗಿಸಿ ಈಗ ನಿರಾಳ ಆಗ್ತಾ ಇದ್ದಾರೆ. ರಾಜಣ್ಣವರೇ, ಹ್ಞೂ ಸರ್. ಮೊಟ್ಟ ಮೊದಲನೇ ದಿನದ ಬಾದಾಮಿ ಬನಶಂಕರಿ ಜಾತ್ರೆಯ ನಾಟಕದ ಪ್ರಯೋಗಗಳು ಮುಗಿದು ನಿಮ್ಮವು? ಸರ್, ನಂದು 2ನೇ ದಿನ ಇದು. 2ನೇ ದಿನ? ಹೌದು ಸರ್. ಎಲ್ಲರಿಗಿಂತ ಬಿಫೋರೇ ನಾನು ಚಾಲು ಮಾಡೋದು ಪ್ರತಿ ಜಾತ್ರೆಯಲ್ಲಿ. ನಿನ್ನೆ 2 ಶೋ ಆಗಿದೆ ನಂದು. ಇವತ್ತು 3 ಶೋ ಮಾಡಿದೆ, 4 ಬೇಡ ಅಂಥೇಳಿ. ನಾಳೆಯಿಂದ ಕಂಟಿನ್ಯೂ 4 ಶೋ ಮಾಡ್ತೀನಿ. 4 ಶೋ. ಹೌದು. ಬನ್ನಿ ನೋಡೋಣ ನಿಮ್ಮ ಕಲಾವಿದರು ನಾಟಕ ಮುಗಿದ್ಮೇಲೆ ಏನು ಮಾಡ್ತಾರೆ ನೋಡೋಣ. ಬನ್ನಿ. 1 ಗಂಟೆ ಮಧ್ಯರಾತ್ರಿ ಲೋಕ ನೋಡೋಣ ಅಂತ. ನೋಡ್ರಿ ಸರ್, ನೋಡಿ. ಹಾಸುಗಳ್ತಾ ಇದ್ದಾರೆ, ಆಮೇಲೆ ಊಟ ಮಾಡ್ತಾ ಇದ್ದಾರೆ. ಮಕ್ಕಳು ಗಡಿ ಆಗ್ಬಿಟ್ರು. ಹಾಂ, ಊಟ ಮಾಡ್ತಾ ಇದ್ದಾರೆ, ನೀಡ್ಕೊಳ್ತಾ ಇದ್ದಾರೆ. ಇನ್ನು ಬಿಸಿ ರೊಟ್ಟಿ ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿ ಸರ್. ಮಲ್ಕೊಂತಾರೆ, ಕೆಲವೊಬ್ಬರು ಮಲ್ಕೊಂಡಿರ್ತಾರೆ. ಬರ್ರಿ, ಇದು ಕೈ ತುಕ್ಕೊರಿ. ನಾವು ಹಂಗೆ. ಹಾಂ, ನಾವು ಊಟ ಮಾಡಿಬಿಡೋಣ. ಬರ್ರಿ, ಇಲ್ಲೇ ಬಿಡ್ರಿ, ಚಪ್ಪಲಿ ಕಡೆ ಬರ್ರಿ. ಚಾಪಿ ಇರಲಿಲ್ಲ, ಯಾಕೆ ಚಾಪಿ ಯಾಕೆ ತೆಗೀತಿ? ಹಾಸಿಗೆ ತೆಗಿಯೋದು. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಇಲ್ಲಿ ಇವತ್ತಿನ ನಾಟಕದ ಏನೇನು ಖರ್ಚು ವೆಚ್ಚ ಆದಾಯ ಎಷ್ಟು ಅಂತ ಅನ್ನೋದನ್ನ ನಮ್ಮ ಸೋದರಿ ಬರ್ಕೋತಾ ಇದ್ದಾರೆ. ಚೆನ್ನಾಗಿದೆ ದೃಶ್ಯ ಇದು. ಏನಾಯ್ತು ಸುಜಾತ ಅವ್ರು ಇವತ್ತು ನಿಮ್ಮ ನಾಟಕದ ಕತೆ? ಇವತ್ತು ನಮ್ಮ ಕಲೆಕ್ಷನ್ ರೀ, ಟೋಟಲ್ ಕಲೆಕ್ಷನ್ ಹೇಳ್ಬಿಡಿ. 50,000 50,000? ಓ, 50,000 ದಾಟಿದೆ. ಅಂದರೆ ಅದೇನು ಕಡಿಮೆ ಆಯ್ತಾ, ಜಾಸ್ತಿ ಆಯ್ತಾ, ಸರಿ ಹೋಯ್ತಾ? ಇಲ್ಲ ಸರ್, ಈ ದಿವಸ ನಾವು ಬರೀ ಒಂದೇ ಶೋ ಆಡ್ತಿದ್ವಿ. ಈ ದಿವಸ ಏನಿರ್ತದೆ, ನಾಳೆ ಏನು ಅಂತಂದರೆ ಇದು ಪಲ್ಯದ ಹಬ್ಬ ಅಂತಾರೆ. ಎಲ್ಲ ಕಂಪ್ನಿಗಳು ವಿಶೇಷವಾಗಿ ನಾಳೆ ಚಾಲು ಆಗ್ತಿತ್ತು. ನಾನು ಒಂದು ದಿವಸ ಬಿಫೋರ್ ಮಾಡ್ತಿದ್ದೆ, ಆಮೇಲೆ ನಿನ್ನೆನೇ ಮಾಡಿದ್ದೀನಿ ನಾನು. ಇವತ್ತು ನಿನ್ನೆ ಒಂದು ಸ್ವಲ್ಪ ಸ್ನೇಹಿತರಿಗೆ ಆತ್ಮೀಯರಿಗೆ ಪಾಸ್ ಗೀಸ್ ಕೊಟ್ಬಿಟ್ಟು ಮಾಡಿದ್ದೆ ನಾನು ನಿನ್ನೆ. ಬಟ್ ಇವತ್ತು 1 ಅಥವಾ 2 ಶೋ ಮಾಡ್ಬೋದಾಗಿತ್ತು. ಬಟ್ ಮಧ್ಯಾಹ್ನ ಏನು ಮಾಡಿದ್ರು, ಎಲ್ಲಿ ಇರಲಿಲ್ಲ ನಾಟಕ. ನನ್ನ ಹತ್ರ ಬಂದು ಸ್ವಲ್ಪ ಏನಾರು ಹೇಳಿದ್ರೆ ಮಾಡ್ತಾನಂತ ಅವ್ರಿಗೆ ಗೊತ್ತು. ನಾನು ರಫ್ ಮಾತಾಡಲ್ಲ, ಅವರಿಗೆ ಪ್ರೇಕ್ಷಕರ ಮನಸ್ಸನ್ನು ಗೆದಿಬೇಕನ್ನೋದೇ ನನ್ನ ಒಂದಿದ್ದು. ಅದಕ್ಕೆ ಬಂದು ನಾನಲ್ಲಿ KBR ಮಾಲೀಕರು ನಾನು ಊಟ ಮಾಡ್ತಾಯಿದ್ವಿ. ಮಗಳಿಗೆ ಎಲ್ಲ ಇದಾಗಿಬಿಟ್ಟಾರೆ, ಒಂದು 60-70 ಜನ ನೀವು ಮಾಡಲೇಬೇಕು ಅಂತ. ಆವಾಗ ಏನಪ್ಪ ಅಂತಂದ್ರೆ, ಅಪ್ಪ ಹಿಂಗೆ ಅಂತಾರೆ ಅಂತ ಫೋನ್ ಮಾಡಿದ್ಲು. ಅಲ್ಲಮ್ಮ, ಮತ್ತು ಯಾಕಂದ್ರೆ ಕಲಾವಿದ್ರು ನಾಟಕ ಇಲ್ಲ ಅಂತೇಳಿ ಬಾದಾಮಿಗೂ ಎಲ್ಲೆಲ್ಲಿಗೂ ಹೋಗಿದ್ರು ಅಂದ್ರೆ ಹೆಂಗೆ ಮಾಡ್ತೀನಿ ನೀನು? ಮೊದಲು ಅವ್ರಿಗೆ ವಿಚಾರ ಮಾಡಿ ಫೋನ್ ಮಾಡಿ ಆಮೇಲೆ ನೀನು ನಾಟಕ ಸ್ಟಾರ್ಟ್ ಮಾಡು ಅಂತ ಹೇಳಿದೆ. ಇಲ್ಲ ನೀ ಬಾರಪ್ಪ ಅಂತ ಬಂದೆ. ಇಲ್ಲಿದ್ದವರಂತೂ ಕಲಾವಿದರಿದ್ದರು. ಒಂದು 2-3 ಜನ ಎಕ್ಸ್ಟ್ರಾ ಹೊರಗಿರೋರಿಗೆ ಫೋನ್ ಮಾಡಿ ಕೇಳ್ಕೊಂಡು ಆಮೇಲೆ ಆವಾಗ ನಾವು ಅಲೌನ್ಸ್ ಹಾಕಿ ನಾಟಕ ಚಾಲೂ ಮಾಡಿದ್ವಿ. ಒಳ್ಳೆಯದೇ ಆಯಿತು. ಮಧ್ಯಾಹ್ನ ಎಲ್ಲ ಚಲೋ ಆಯಿತು. ಮತ್ತು ಆಮೇಲೆ 2ನೇ ಪ್ರದರ್ಶನ 3ನೇ ಪ್ರದರ್ಶನ ಮಾಡಿದ್ವಿ. ಈಗ ನಾಳೆಯಿಂದ 4 ಅಂತೂ ಐತೆ. ನಾಳೆ ನಿರಂತರವಾಗಿ ಇರ್ತದೆ. ನಾಳೆಯಿಂದ 4 ಪ್ರದರ್ಶನ. ಅದಕ್ಕೆ ಯಾಕೆ ಇವತ್ತು 3 ಸಾಕಂತ ಬಿಟ್ಟಿದ್ದೀನಿ. ಸರ್. ಓಕೆ, ನೋಡಿ, ಅದಾದ್ಮೇಲೆ ಈ ಥರ ಎಲ್ಲ ಪಕ್ಕ ಲೆಕ್ಕಾಚಾರ ಬರೆದಿರ್ತಾರೆ. ಹ್ಞೂ ಸರ್, ಎಲ್ಲ ಬರೆದಿಡ್ತಾರೆ. ಆಮೇಲೆ ಏನಂತಂದರೆ ಎಲ್ಲ ಕಲಾವಿದರಿಗೆ ಎಷ್ಟೆಷ್ಟು ಖರ್ಚಿಗೆ ಕೊಟ್ಟರು ಅಂಥೇಳಿ ಖರ್ಚಿಗೆ ಅಂತ ಕೊಡ್ತೀವಿ. ಅಂದರೆ ಈಗ ಉದಾಹರಣೆಗಾಗಿ ನಿಮ್ಮ ಸಂಭಾವನೆ, ತಿಂಗಳ ಸಂಭಾವನೆ ಇರ್ತದೆ. ತಿಂಗಳಿಗೆ ಒಂದು 60,000 ರೂಪಾಯಿ ಸಂಭಾವನೆ ಇತ್ತಂದ್ರೆ ನೀವು ಯಾವುದೇ ಚಟ ಇಲ್ಲದೆ ಮನೆ ಮಕ್ಕಳು ಎಲ್ಲ ವಿಚಾರ ಯೋಚನೆ ಮಾಡುವಂಥವ್ರಾಗಿದ್ದರೆ ನೀವೇನು ಮಾಡ್ತೀರಿ, 100 ಅಥವಾ 50 ಇಸ್ಕೊಂಡ್ಬಿಡ್ತೀರಿ. ಅಷ್ಟು ಸಾಕು ಅಂತ. ಉಳಿದೆಲ್ಲ ಇರಲಿ ಒಂದು ಕಡೆ. ಆಮೇಲೆ ಕೊಟ್ಬಿಡಿ ಅಂತಾರೆ. ಯಾಕಂದರೆ ನಮ್ಮ ಹತ್ರ ನಿರಂತರವಾಗಿ ನಡೆಯೋದ್ರಿಂದ ಕಲಾವಿದರಿಗೆ ಸಂಭಾವನೆ ಕೊಡೋದಿಲ್ವೋ ಏನೋ ಅಂತ ಭಯ ಇಲ್ಲ. ಆ ಭಯ ಇದ್ದರೆ ಏನು ಮಾಡ್ತಾರೆ, ಡೈಲಿ ಕೇಳಿಬಿಡ್ತಾರೆ. ಇದಿಲ್ಲ ಅನ್ನೋಂಥ ಉದ್ದೇಶಕ್ಕೆ ಖರ್ಚಿಗೆ ಅಂತೇಳಿ 50, 100 ಹಿಂಗೆ ತೊಗೊತಾರೆ. 200, 300 ಅಷ್ಟೇ. ಆವಾಗ ಅವ್ರಿಗೆ ಯಾವಾಗ ಬೇಕಾಗುತ್ತೋ ಆವಾಗ ಕಂಪ್ಲೀಟ್ ಲೆಕ್ಕ ಮಾಡಿಸಿ 1 ತಿಂಗಳದ್ದು ತೊಗೊಂಡ್ಬಿಡ್ತಾರೆ. ಮತ್ತು ಹೊಸ ಲೆಕ್ಕ ಅಂತ ಮಾಡ್ತಾರೆ. ಇನ್ನು ಅಡ್ವಾನ್ಸ್ ಬೇಕಿದ್ದವ್ರು ಕೆಲವ್ರು ಏನಂತಂದರೆ
1 ಲಕ್ಷ 2 ಲಕ್ಷ ಹಿಂಗೆ ಅಡ್ವಾನ್ಸ್ ಇಸ್ಕೊಂಡಿರ್ತಾರೆ. ಅದು ಮುಂದೆ ಮಳೆಗಾಲದಲ್ಲಿ ಕಟ್ ಮಾಡ್ತಾರೆ. ಮತ್ತು ಸೀಸನ್ ಬರೋಟ್ಟಿಗೆ ಫ್ರೀ ಆಗಿರ್ತೀವಿ. ಮತ್ತೆ ಕೇಳ್ತಾರೆ, ಯಾವ ಜಾತ್ರೆ ಚೆನ್ನಾಗಾದರೆ ಕೇಳ್ತಾರೆ, ಇಲ್ಲಾಂದ್ರೆ ಕಲಾವಿದ್ರು ಕೇಳಲ್ಲ. ಒಳ್ಳೆ ಕಲಾವಿದ್ರ ಒಂದು ಒಳ್ಳೆ ನಮ್ಮ ಸಂಸ್ಥೆಗೆ ಏನಂತಂದರೆ ಯಾರೂ ಕಿರಿಕಿರಿ ಮಾಡಲ್ಲ. ಆಮೇಲೆ ನಾಟಕ ಕೂರಿಸುವಾಗ ಕೂಡ ಏನಂತಂದರೆ ಏನೇನೋ ಇರ್ತವೆ ಕೆಲವು ಕಲಾವಿದರೆ, ಏನು ನಾಟಕ ಇದು, ಹೆಂಗೆ ಬರೆದ್ರಿ, ಹಂಗೆ ಹಿಂಗೆ ಅನ್ನುವಂಥದ್ದು ಇರ್ತದೆ. ಆಮೇಲೆ ದಿಕ್ಕಿಗೊಬ್ಬರು ಆಗ್ತಾರೆ, ಕರೆಕ್ಟ್ ಬಂದು ಪ್ರಾಕ್ಟೀಸಿಗೆ ಬರಲ್ಲ, ಹೇಳಿದ ಕರೆಕ್ಟ್ ಕೇಳಲ್ಲ. ಯಾಕಂದರೆ ಕಲಾವಿದರ ಕೊರತೆ ಇರೋದ್ರಿಂದ ಹಂಗಾಗ್ತಾಯಿದೆ ಉಡುಪಿ ರಂಗಭೂಮಿ. ಇನ್ನು ಇಲ್ಲಿ ನಮ್ಮಲ್ಲಿ ಏನಂತಂದರೆ ಕೇಳ್ತಾರೆ, ಹೇಳಿದ್ದು ನಾನು ಏನಾರು ಇರಲಿ ಕೇಳ್ತಾರೆ, ಹೊಳ್ಳಿ ಮಾತಾಡೋದಿಲ್ಲ ರೀ ಏನು. ಆಮೇಲೆ ನಾನು ನಾಟಕ ಸೀಸನ್ ಇನ್ನೇನು ಜಾತ್ರೆ ಬರ್ತದಂದಾಗ ಕೂರಿಸ್ಬಿಟ್ಟಿರ್ತೀನಿ, ಏನೂ ತೊಂದರೆ ಆಗೋದಿಲ್ಲ. ಆದರೆ ಕೆಲವಾರು ಕಂಪ್ನಿಗಳಿಗೆ ತೊಂದರೆ ಆಗ್ತದೆ ಸರ್. ಯಾಕಂದರೆ ಇಲ್ಲಿಗೆ ಬರುವಾಗಲೇ ನಾಟಕ ಕುಂದಿರ್ಸ್ಕೊಂಡು ಏನಾರು ಮಾಡಿದ್ವಿ ಅಂದರೆ ಅಕಸ್ಮಾತಾಗಿ ನಾಟಕ ಹಿಡೀಲಿಲ್ಲ ಅಂದರೆ ಭಾಳ ತೊಂದರೆ ಆಗ್ತದೆ. ಈಗ ನಾವು ಹಿಂದಿನ ಊರಿಗೆ ಹಿಂದಿನ ಜಾತ್ರೆಗೆ ಮಾಡಿರೋದ್ರಿಂದ ನಮ್ಗೆ ಇಷ್ಟು ಕಲೆಕ್ಷನ್ ಆಗುತ್ತಂತ ನಮ್ಗೆ ಗ್ಯಾರಂಟಿ ಇರ್ತದೆ. ಹಂಗೆ ತೊಂದರೆ ಆಗ್ತವೆ ರಂಗಭೂಮಿಗೆ. ಒಟ್ಟು ಇದು ನಿಮ್ಮ ಲೋಕ, ನಿಮ್ಮ ಪ್ರಪಂಚ. ಹೌದು ಸರ್. ಅದನ್ನು ಮತ್ತು ಇದು ಬಿಟ್ಟರೆ ಏನಿದೆ ಅದು. ಆಮೇಲೆ ನೋಡಿ, ಈಗ ನೀವು ಕಲಾವಿದರು ಅನ್ನುವಂಥ ಉದ್ದೇಶಕ್ಕೆ ಹೇಳ್ತೀನಿ. ನಮಗೇನಂತಂದರೆ ಜನಗಳ ಪ್ರೀತಿ ಸರ್, ಅದು ಸಿಕ್ಕರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದೆ. ದುಡ್ಡಿನಕ್ಕಿಂತಲೂ ಬಹಳ ದೊಡ್ಡದೇನಪ್ಪ ಅಂದರೆ ಕಲಾವಿದರಿಗೆ ಜನಗಳ ಪ್ರೀತಿ, ಚಪ್ಪಾಳೆ, ಅದು ಬಹಳ ಖುಷಿ ಕೊಡುವಂಥದ್ದು. ಹೌದಲ್ರಿ ಸರ್? ಹಾಂ, ಮತ್ತು ದುಡ್ಡೇನು ಇದಕ್ಕೇನು ರಂಗಭೂಮಿ ಸೇವೆ ಅನಿಸ್ಕೊತದೆ. ಇದು ದುಡಿಮೆ ಅನಿಸ್ಕೊಳ್ಳಲ್ಲ, ರಂಗಭೂಮಿ ಸೇವೆ. ಬದುಕೋದಕ್ಕೆ ಮನುಷ್ಯನಿಗೆ ದುಡ್ಡು ಬೇಕು, ಕೊಡ್ತಾರೆ, ಮಾಡ್ತಾರೆ ಅಷ್ಟೇ ಅಲ್ವಾ ಸರ್? ಎಸ್. ಊಟ ಯಾವಾಗ ನಿಮ್ದು? ಊಟ ಲೇಟಾ? ಲೆಕ್ಕ ಮಾಡ್ಬೇಕು ಅವ್ರು. ಫಸ್ಟು ಲೆಕ್ಕ ಮಾಡಿ, ಲೆಕ್ಕ ಟ್ಯಾಲಿ ಇದ್ರೆ ಮಾತ್ರ ಊಟ ಅವ್ರದ್ದು. ಬ್ಯಾಂಕಿನ ಅಕೌಂಟ್ ಇದ್ದಂಗೆ. ನಮ್ಮ ಹೆಸರು ಮಾಲ್ತೇಶ್ ಹನುಮಂತ ಭಟ್ ಪೂಜಾರ್ ಅಂತೇಳಿ. ನಾವಿಲ್ಲೇ ಸ್ಥಳೀಯ ದೇವಸ್ಥಾನದ ಅರ್ಚಕರು ಮತ್ತು ಚೋಳಚೂಡದ PKPS ನಿರ್ದೇಶಕರು. ಈ ಅರ್ಚಕರು, ಮನುಷ್ಯನ ದೇವಿ ಅರ್ಚಕರು. ಆಮೇಲೆ ಈ ಡ್ರಾಮಾ ಕಂಪನಿ ಎಲ್ಲ ಬೀಳುತ್ತಲ್ಲ, ಈ ಜಾಗದ ಮಾಲೀಕರು. ಈ ಜಾಗಗಳು? ಹಾಂ, ಈ ಜಾಗಗಳೆಲ್ಲ ಇದೆಲ್ಲ ಜಾಗಗಳದೆಲ್ಲ ಮಾಲೀಕರು. ಎಷ್ಟು ಎಕರೆ? ಇದು 2 ಎಕರೆ. 1 ಗುಂಟೆ ಕಡಿಮೆ 2 ಎಕರೆ. 2 ಎಕರೆ ಕ್ಯಾಂಪ್ ಹಾಕ್ತಾರೆ. 2 ಎಕರೆ ಕ್ಯಾಂಪ್ ಹಾಕ್ತಾರೆ. 2 ಕ್ಯಾಂಪದಲ್ಲಿ ನಮ್ಮ 3 ಥಿಯೇಟರ್ ಕೊಡ್ತದೆ. ಇದೊಂದು ಮಂಡಲಗಿರಿ 2, ಒಂದು ಇದು ಕಮತಿಗೆ ಕಂಪನಿ. ನಮ್ಮ ತಂದೆಯವರ ಕಾಲದಿಂದನೂ ಕಲಾ ಪೋಷಕರನ್ನು ಬೆಳೆಸುತ್ತಾ ಬಂದಿದ್ದಾರೆ. ಅವಾಗಿನ ಕಾಲದಲ್ಲಿ 10 ಸಿನಿಮಾ ಥಿಯೇಟ್ರು, 2 ಡ್ರಾಮಾ ಕಂಪನಿ, 3 ಬರ್ತಿದ್ದು. ಅವಾಗಲಿಂದ ಫಸ್ಟ್ ಬನಶಂಕರಿ ಜಾತ್ರೆಗೆ ನಾಟಕ ಕಂಪನಿಗಳನ್ನು ಕರ್ಕೊಂಬಂದು ನಾಟಕವನ್ನು ಪರಿಚಯ ಮಾಡಿಸ್ತಾರೆ ನಮ್ಮ ತಂದೆಯವರು. ಹನುಮಂತ ಭಟ್ ಪೂಜಾರ್ ಅಂತೇಳಿ, ಹನುಮಂತ ಭಟ್ ಬನಂಭಟ್ ಪೂಜಾರ್ ಅಂತೇಳಿ. ಅವಾಗಲಿಂದ ಇದು ಸ್ವಲ್ಪ ಹಾಗೆ ಜಾತ್ರೆ ಒಳಗೆ ಏನಾಯಿತು, ಮೊದಲೇ ಸಿನಿಮಾದ ಹುಚ್ಚು ಭಾಳ ಇತ್ತು. ಮುಂದೆ ಬರಬಾರ್ದೆ ಇವರೆಲ್ಲ ನಾಟಕ ಕಂಪನಿಗಳು ಒಳ್ಳೆ ನಾಟಕಗಳನ್ನು ಜನರಿಗೆ, ಪ್ರೇಕ್ಷಕರಿಗೆ ಕೊಡ್ಲಿಕ್ಕೆ ಬಂದ್ರಲ್ಲ. ಅವಾಗ ಏನಾಯಿತು, ಈ TV ಮಾಧ್ಯಮ ಆಗಲಿ, ಮೊಬೈಲು ಇವೆಲ್ಲ ಬಂದ ಮೇಲೆ ಎಲ್ಲರಿಗೂ ಮನೆಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋ ವ್ಯವಸ್ಥೆ ಏನು ಬಂತಲ್ಲ, ಅವಾಗ ಸ್ವಲ್ಪ ನಮ್ಮ ಜಾತ್ರೆದು ಪಿಕ್ಚರಿಂದ ಕ್ರೇಜ್ ಕಡಿಮೆ ಆಯಿತು. ಅವಾಗ ನಮ್ಮದು ಬನಶಂಕರಿ ಜಾತ್ರೆಯಲ್ಲಿ ನಾಟಕದ ಹಾವಳಿ ಹೆಚ್ಚಾಯಿತು. ಮೊದಲು 4, 6, ಈಗ 10 ಕಂಪ್ನಿಗಳು ನಡೆಯುತ್ತೆ ಈಗ ನಮ್ಮ ಬನಶಂಕರಿ ಜಾತ್ರೆಯಲ್ಲಿ. ನಮ್ಮ ಉತ್ತರ ಕರ್ನಾಟಕದಲ್ಲೇ ಪ್ರಸಿದ್ಧವಾದಂಥ ಜಾತ್ರೆ ಬನಶಂಕರಿ ಜಾತ್ರೆ, ನಾಟಕ ಜಾತ್ರೆನೇ ಅಂತಾರೆ. ಈ ಜಾತ್ರೆಯಲ್ಲಿ ಈ ಕಂಪ್ನಿ ಮಾಲಕರಿಗೆ ಬಂದಂಥ ಕಲೆಕ್ಷನ್ನು ಯಾವ ಜಾತ್ರೆಯಲ್ಲಿ ಅವರಿಗೆ ಇದಾಗಲ್ಲ. ಭಾಳ ಅಂದ್ರೆ ಅವ್ರದ್ದು ಕಂಪ್ನಿ ಖರ್ಚು ಮತ್ತು ಕಲಾವಿದರು ಪೇಮೆಂಟ್ ಕೊಟ್ಕೊಂಡು ಆರಾಮಾಗಿರ್ತಾರೆ. ಆದರೆ ಒಂದು ಬಹು ನಿರೀಕ್ಷೆ ಜಾತ್ರೆ ಅಂದರೆ ಎಲ್ಲ ಕಂಪ್ನಿ ಮಾಲಕರಿಗೆ ಇದು ಬನಶಂಕರಿ ಜಾತ್ರೆ. ಇವಾಗ ಎಲ್ಲ ಸಿನಿಮಾದೆಲ್ಲ ಕ್ರೇಜ್ ಹೋಗಿಬಿಟ್ಟು ಈ ನಮ್ಮ ಬನಶಂಕರಿ ಜಾತ್ರೆ ನಾಟಕ ಜಾತ್ರೆ ಅಂತ ಅನಿಸ್ಕೊಂಡಿದೆ. ಎಲ್ಲ ಕಲಾವಿದರಿಗಾಗಲಿ, ನಾಟಕ ಕಂಪ್ನಿ ಮಾಲಕರಿಗಾಗಲಿ ತಾಯಿ ಬನಶಂಕರಿ ಅನ್ನ ಹಾಕೋದು ಅವರಿಗೆ ಇದಾಗಿ ಬನಶಂಕರಿ ಜಾತ್ರೆಯಲ್ಲಿ. ಮತ್ತು ಏನಿದೆ ಅಂದರೆ ಯಾವ ಜಾತ್ರೆಯಲ್ಲಿ ಕಲಾ ಪೋಷಕರು ಇಷ್ಟು ಇರ್ತಾರೆ ಗೊತ್ತಿಲ್ಲ. ನಮ್ಮಲ್ಲಿ ಮಾತ್ರ ಬನಶಂಕರಿ ಜಾತ್ರೆಯಲ್ಲಿ ಹೊರ ರಾಜ್ಯದಿಂದ ಬರ್ತಾರೆ ಜನರು ನಾಟಕ ನೋಡೋಕ್ಕಾಗಲಿ, ಮತ್ತು ಹೊರ ಜಿಲ್ಲೆಯಿಂದ ಬರ್ತಾರೆ ಗಾಡಿಗಡೆ ಮಾಡಿಕೊಂಡು. ಎಲ್ಲ ಕಲಾವಿದರಿಗೆ ಒಳ್ಳೆ ಪ್ರೋತ್ಸಾಹ ತುಂಬ್ತಾರೆ. ಅಗದಿ ಪಿನ್ ಡ್ರಾಪ್ ಸೈಲೆನ್ಸ್ ಮೇಲೆ ಕೂತು ನಾಟಕ ನೋಡ್ತಾರೆ. ಆಮೇಲೆ ಎಲ್ಲ ಕಂಪ್ನಿಗಳು ಒಳ್ಳೆ ಥರನಾಗಿ ನಮ್ಮ ಇಲ್ಲಿ ಬಂದಂಥ ಬನಶಂಕರಿ ಪ್ರೇಕ್ಷಕರಿಗೆ ಒಳ್ಳೆಯ ರಸದ ಔತಣ ನೀಡ್ತಾರೆ. ಒಂದು ಸ್ಟೋರಿ ಆಗಲಿ, ಒಂದು ಹಾಸ್ಯ ಆಗಲಿ, ಯಾವುದೇ ಅಶ್ಲೀಲ ಇರಲಾರ್ದಂಥದ್ದು, ಯಾವುದೇ ಹೊಲಸು ಡ್ಯಾನ್ಸ್ ಇರಲಾರ್ದಂಥದ್ದು ಒಳ್ಳೆ ರೀತಿ ನಾಟಕಗಳನ್ನು
ಜನರಿಗೆ ಮನೋರಂಜನೆ ನೀಡ್ತಾರೆ. ಮತ್ತು ಇವಾಗ ಅಂಕಾರ ಹೇಳಿದಲ್ಲ 10 ಕಂಪ್ನಿಗಳು ನಡೆಯುತ್ತೆ, ಅದರಲ್ಲಿ ಏನೋ 1 ಕಂಪ್ನಿಗೆ 2 ಕಂಪ್ನಿಗೆ ಅಷ್ಟೇನು ಲಾಭ ಆಗಿರೋಕ್ಕಿಲ್ಲ, ಬಟ್ ಅವ್ರು ಹಾಕಿದಂಥ ಇನ್ವೆಸ್ಟ್ಮೆಂಟಿಗೆ ಮೋಸ ಇಲ್ಲ, ಅದರಿಂದ ಪಾರಾಗಿ ಹೋಗ್ತಾರೆ. ಈಗ ನಿಮ್ಮದು ಕಂಪ್ನಿ ಓನರ್ಶಿಪ್ ಇದೆಯಾ? ಕಂಪ್ನಿ ಓನರ್ಶಿಪ್ ಇಲ್ಲ, ನಾವೆಲ್ಲ ಕಲಾ ಪೋಷಕರನ್ನ ಬೆಳೆಸ್ತೀವಿ. ಲ್ಯಾಂಡ್ ಓನರ್ಶಿಪ್? ಹಾಂ, ಲ್ಯಾಂಡ್ ಓನರ್ಶಿಪ್. ಲ್ಯಾಂಡ್ಗಳಿಗೆ ಉದಾಹರಣೆ ಇವೆಲ್ಲ 1 ಲಕ್ಷ ಇದು ತಿಂಗಳಿಗೆ? ಹಾಂ, 1 ತಿಂಗಳಿರಲಿ 1.5 ತಿಂಗಳಿರಲಿ, ಫಸ್ಟ್ ಏನು ಕೊಡ್ತಾರಲ್ಲ ಒಂದು ತಿಂಗಳ. ಅವ್ರು ಈ ಥರ ಕ್ಯಾಂಪ್ ಹಾಕೊಂಡು ನಾಟಕ ಮಾಡ್ಕೊಂಡು ಹೋಗ್ತಾರೆ. ಹೌದು, ಇವರಿಗೆ 120/50 ಹಿಂಗೆ ಒಂದು ಇದು ಮೆಜರ್ಮೆಂಟ್ ಇರುತ್ತೆ, ಅದರಲ್ಲಿ ಅವರು ಡ್ರಾಮಾ ಥಿಯೇಟ್ರನ್ನ ಹಾಕ್ಕೊಂಡು ತಮ್ಮ ಎಲ್ಲ ಕಲಾವಿದರಿಗೆ ಇರಲಿಕ್ಕೆ ವ್ಯವಸ್ಥೆಯನ್ನು ಸಣ್ಣ ರೂಮ್ಗಳನ್ನು ಮಾಡಿರ್ತಾರೆ. ಆಮೇಲೆ ಒಳ್ಳೆಯ ಸುಸಜ್ಜಿತವಾದಂಥ ರಂಗಭೂಮಿಯನ್ನು ಮಾಡಿರ್ತಾರೆ. ಹೀಗಾಗೆಲ್ಲ ಒಳ್ಳೆಯ ಥರನಾಗಿ ನಾಟಕಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಹಾಂ, ತೆಗಿತೇನೆ. 72 ವಯಸ್ಸು ನಡೀತದೆ. 72. ಗೊತ್ತೇ ಆಗಲ್ಲ, ಹೆಂಗೆ ಮೇಂಟೈನ್ ಮಾಡ್ತೀರಾ? ಶುಗರ್ BP ಯಾವುದೂ ಇಲ್ಲ. ಹೆಂಗೆ ಇದೆಲ್ಲ ಮೇಂಟೆನೆನ್ಸು? ಹೆಂಗೆ ಇದೆಲ್ಲ ದೇವ್ರು ಕೊಟ್ಟು ಶಕ್ತಿ. ದೇವರು ಎಲ್ಲ ಕಸ್ಕೊಂಡ, ನೆನಪಿನ ಶಕ್ತಿ ಕಸ್ಕೊಂಡಿಲ್ಲ. ಏನು ಕಸ್ಕೊಂಡ ದೇವರು? ಏನೇ ಕಸ್ಕೊಂಡು ನೆನಪಿನ ಶಕ್ತಿ ಕಸ್ಕೊಳ್ಳಲ್ಲ ದೇವ್ರು ಕಲಾವಿದರಿಗೆ. ಹಂಗೆ ಹೌದು. ಎಷ್ಟನೇ ವರ್ಷದಿಂದ ಆಕ್ಟ್ ಮಾಡ್ತೀರಿ? 15 ವರ್ಷದಾಗಿಂದ ಮಾಡ್ತೇನೆ. ಅಂದರೆ ಇದು 60 ವಯಸ್ಸದ ಹಂಗೆ ಈ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ನನಗೆ ಗೊತ್ತಿಲ್ಲ. ಇದೆ ಇವ್ರು ನಮ್ಮ ಮಾವರು ಇವ್ರ ಕೈಯಾಗ ತಯಾರಿದೆ, ಅವ್ರಿಗೆ ರಾಜು ತಾಳಿಕೊಟ್ಟಿವ್ರ ಕೈಯಾಗ, ಇವ್ರ ಕೈಯಾಗೆಲ್ಲ ಒಂದು ವಾರದಾಗ ಇವ್ರು ಬರ್ತ ನಾಟಕ ಆಡೇವ್ರಿ ನಾವು. ಒಂದು ವರಪುತ್ರ ನಾಟಕ, ಜೇವರಿ ರಾಜಣ್ಣವ್ರು ಬರೆದಂಥ ನಾಟಕಗಳು, ವರಪುತ್ರ, ಕುಂಟುಕೋಣ ಮೂಗುಜಾಣ, ಪ್ಯಾಟಿ ಹುಡುಗಿಯರು ಬಿಟ್ಟು ಒಂದು ನಾಟಕ ಸೋತಿಲ್ಲ ಅವರು ಎಲ್ಲ ಅವ್ರ ಆಶೀರ್ವಾದ. ನಾವು ಇಷ್ಟು ಮುಂದುವರೆ ಕವಿಗಳ ಕಾರಣ ಅಲ್ರಿ, ಅವ್ರು ಬರೋದಕ್ಕೆ ನಾವೇನು ಮಾಡ್ತೀವಿ? ಕವಿಗಳ ಕಾರಣ. ಹೇಗಿದೆ? ನಿಮ್ಮ ಮೀಸೆ ಭಾಳ ಚೆನ್ನಾಗಿದೆ. ಒಳ್ಳೆ ನಾವು ಜಮಖಂಡಿ ತಾಲೂಕು ಕಲ್ಲಳ್ಳಿ ಅವ್ರೆ, ಕರಿಯಪ್ಪ ಹುಳ್ಳ್ಯಾಳ ಅಂತ. ಜಮಖಂಡಿ ಹುಳ್ಳ್ಯಾಳ ಎಷ್ಟು ವರ್ಷದ ಕಲಾವಿದರು? ನಾನು ನಮ್ಮಲ್ಲಿ ಬಯಲಾಟ ಅಂತೇಳಿ ಇತ್ತು ನಮ್ದು ಒಂದು ಹೆಚ್ಚುಕಮ್ಮಿ ನಾನು 17 ವರ್ಷದಾಗ ನಾನು ರಂಗಭೂಮಿ, ಈಗ 43 ನಡೆಯುತ್ತಿರು ಕಲಾಶಿ. ವಿಜಯ್ ಕುಮಾರ್ ಹೆಗಡೆ ಅಂಥೇಳಿ, ಸುಮಾರು ಒಂದು 15 ವರ್ಷ ಆಯಿತು ರಂಗಭೂಮಿಗೆ ಬಂದು. ಈ ಕಂಪ್ನಿಗೆ ಒಂದು ಸುಮಾರು ಒಂದು 4-5 ವರ್ಷ ಆಯಿತು. ಮಾಲಕರಿಂದ ಒಳ್ಳೆ ಸಪೋರ್ಟ್ ಇದೆ. ನಮ್ಮ ತಾಯಿಯವರು ಕಲಾವಿದರು, ಲಕ್ಷ್ಮೀ ಹೆಗಡೆಯವರು ಅಂಥೇಳಿ. ಯಾವ ನೀವು? ನಮ್ಮದು ಬಿಜಾಪುರ. ಹಾಂ, ಬಿಜಾಪುರ. ಆಮೇಲೆ ನಿಮ್ಮ ವಿಡಿಯೋಗಳನ್ನೆಲ್ಲ ಸಿಕ್ಕಾಪಟ್ಟೆ ನೋಡ್ತಿರ್ತೀನಿ ನಾನು. ಆಮೇಲೆ ಈ ಊರಿಗೆ ಪ್ರತಿ ವರ್ಷ ಜಾತ್ರೆಗೆ ಬಂದೇ ಬರ್ತೀವಿ. ಅದರಂತೂ ಈ ಸಲನೂ ಹೊಸ ಕಂಟೆಂಟು, ಒಳ್ಳೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ನಾಟಕ. ಸಂಖ್ಯಾ ನಿಂಗಿಗತ್ತು ಸಂಖ್ಯಾಗೆ ಗೊತ್ತು ಅಂಥೇಳಿ ಚೆನ್ನಾಗಿದೆ. ಎಲ್ಲರೂ ಇದನ್ನೇ ಹೇಳ್ತಾರೆ. ಅದೇ ರೀತಿ ಪ್ರತಿಯೊಬ್ಬರು ಬಂದು ಈ ಜಾತ್ರೆನೇ, ಈ ನಾಟಕ ನೋಡಿ ನಮ್ಮ ಮಾಲಕರಿಗೆ ಆಗ್ಬೋದು, ಕಲಾವಿದರಿಗೆ ಆಗ್ಬೋದು, ತುಂಬ ಹೃದಯದಿಂದ ತನು ಮನ ಧನದಿಂದ ಆಶೀರ್ವಾದ ಮಾಡಬೇಕು ಅಂತೇಳಿ ಮಾಲಕರ ಪರವಾಗಿ, ಕಲಾವಿದರ ಪರವಾಗಿ ನಾನು ಕೇಳ್ತೀನಿ. ಈಗ ನನ್ನ ಗಡಿಯಾರದಲ್ಲಿ ಸರಿಯಾಗಿ ಸಮಯ 1 ಗಂಟೆ 6 ನಿಮಿಷ, ಮಧ್ಯಾಹ್ನ ಅಲ್ಲ, ಬೆಳಗಿನ ಜಾವ ಸ್ನೇಹಿತರೆ. ನೋಡಿ, 1 ಗಂಟೆ ಆದರೂ ಕೂಡ ಇಲ್ಲಿ ಜನ ಕರಗಿಲ್ಲ. ನಾಟಕಗಳ ಗಿಜಿ ನಡೀತಾನೆ ಇದೆ, ನಾಟಕದ ಸಂಭ್ರಮ ನಡೀತಾ ಇದೆ, ನಾಟಕದ ಗಲಾಟೆಗಳು ನಡೀತಾನೆ ಇದೆ ಸ್ನೇಹಿತರೆ. ಹೌದು, ಈಗಲೂ ಕೂಡ ಈ ರಾತ್ರಿ 1 ಗಂಟೆಗೂ ಕೂಡ ಒಂದು ಶೋ ಇದೆ, ಅದರ 4ನೇ ಶೋ ಇದೆ ಸ್ನೇಹಿತರೆ. ಎಲ್ಲ ಕಂಪ್ನಿಗಳು ಅದು ನಡೆಸ್ತಾರೆ. ನೀವು ನೋಡಿದ್ರೆ ಅನೇಕ ಸಂಚಿಕೆಗಳಲ್ಲಿ ಬನಶಂಕರಿಯ ಬದಾಮಿಯ ಈ ಜಾತ್ರೆಯ ನಾಟಕದ ಸಂಭ್ರಮ ಹೇಗಿರುತ್ತೆ ಅಂತ. ಓಕೆ, ಹಾಗಾಗಿ ಬನ್ನಿ ನೀವೆಲ್ಲರೂ ಜಾತ್ರೆಗೆ. ಇದು ಇನ್ನೂ ನಡೆಯುತ್ತೆ ಸ್ನೇಹಿತರೆ, ಈ ತಿಂಗಳು ಕೊನೆವರೆಗೂ ನಡೀತದೆ. ಬನ್ನಿ ಅಂತ ಎಲ್ಲರೂ ಕೇಳ್ಕೊತಾ. ಮುತ್ತು ಸರ್, ತುಂಬ ಥ್ಯಾಂಕ್ಸ್. ಎಂಥ ವಿಶೇಷವಾದ ಲೋಕ ತೋರಿಸಿದ್ರಿ ನಮಗೆ. ತುಂಬ ಚೆನ್ನಾಗಿದೆ ಸರ್. ಎಲ್ಲರಿಗೂ ಬನ್ನಿ, ಜಾತ್ರೆ ಚೆನ್ನಾಗಿದೆ. 3ನೇ ತಾರೀಕಿಂದ 1 ತಿಂಗಳವರೆಗೂ ಜಾತ್ರೆ ಆಗುತ್ತಾ. ಎಲ್ಲರೂ ಬನ್ನಿ, ಬಂದು ನೋಡ್ಕೊಂಡು ಹೋಗಿ. ಓಕೆ, ನಮಸ್ಕಾರ.